ಹಾಯ್ ಎವ್ರಿವನ್, ಮೈಸೂರು ಪ್ರಶಾಂತ್, ಸೀನಿಯರ್ ಇಂಜಿನಿಯರ್ at ಲಿಯಮ್ ಕನ್ಸ್ಟ್ರಕ್ಷನ್. ಇವತ್ತು ನಾವು ACS ಲೇಔಟ್ B ಬ್ಲಾಕ್ ಅಲ್ಲಿ ಮಾಗನಿ ಅನ್ನೋ ಪ್ರಾಜೆಕ್ಟ್ ನಲ್ಲಿ ಟೈಲ್ಸ್ ವರ್ಕ್ ನಡೀತಿದೆ. ಯಾವ ತರ ಕೆಲಸ ಮಾಡಿದ್ರೆ ಬನ್ನಿ ತಿಳ್ಕೊಳ್ಳೋಣ. ಸರ್ಫೇಸ್ ಎಲ್ಲ ಕ್ಲೀನ್ ಮಾಡಿ, ರೂಮ್ ಎಲ್ಲ ಸರ್ಫೇಸ್ ಕ್ಲೀನ್ ಮಾಡಬೇಕು. ನೀವೆಲ್ಲಿ ಡೆಡ್ ಮೋಡ್ ಇದೆಯಲ್ಲ, ನೀಟಾಗಿ ಅದ್ರ ಮಷೀನ್ ಇಂದ ಚಿಪ್ಪಿಂಗ್ ಮಾಡಿಬಿಟ್ಟು ನೀಟಾಗಿ ಸರ್ಫೇಸ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ರೂಮ್ ಸ್ಟಾರ್ಟ್ ಮಾಡ್ತೀವಿ. ನಾವು ಬೇರೆ ಕಂಪ್ನಿಯಲ್ಲಿ ಕಂಪೇರ್ ಮಾಡಿದಾಗ ನಾವು ಇಷ್ಟು ಡೀಟೇಲ್ ಆಗಿ ಯಾರು ಡೀಪ್ ಆಗಿ ಹೋಗೋದಿಲ್ಲ. ನಾವು ಪ್ರತಿಯೊಂದು ಅಬ್ಸರ್ವ್ ಮಾಡ್ಬಿಟ್ಟು ಎಲ್ಲ ಸಿಮೆಂಟ್ ಮೋಟರ್ ಬಿದ್ದಾಗ ಆ ಸಿಮೆಂಟ್ ಮೋಟರ್ ನೀಟಾಗಿ ಚಿಪ್ಪಿಂಗ್ ಮಾಡ್ಬಿಟ್ಟು ಟೈಲ್ ಸ್ಟಾರ್ಟ್ ಮಾಡೋದು. ಸರ್ಫೇಸ್ ಎಲ್ಲ ಕ್ಲೀನ್ ಆದ್ಮೇಲೆ ಬುಲ್ಕ್ ಮಾರ್ಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಬುಲ್ ಮಾರ್ಕ್ ಹಾಕ್ತಾರೆ. ಬುಲ್ ಮಾರ್ಕ್ ಎಲ್ಲ ನೀಟಾಗಿ ಲೆವೆಲ್ ಟ್ಯೂಬ್ ಲೆವೆಲ್ ಇಂದ ಚೆಕ್ ಮಾಡ್ತಾರೆ. ಹೈಟ್ ಎಲ್ಲ ಚೆಕ್ ಮಾಡಿಬಿಟ್ಟು ಒಂದ್ಸಲ ನೀಟಾಗಿ ಒಂದು ಫ್ಲಾಟ್ ಅಲ್ಲಿ 4 ಸೈಡ್ ಎಲ್ಲ ಬುಲ್ ಮಾರ್ಕ್ ಹಾಕ್ತಾರೆ. ನೋಡಿ ಹಾಕ್ತಾ ಇದಾರೆ. ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡ್ತಾ ಇದೀವಿ. ಪ್ರತಿಯೊಂದು ಬುಲ್ ಮಾರ್ಕ್ ಅಂದ್ರೆ ನಾವು ಲೆವೆಲ್ ಪ್ಯಾಡ್ ಅಂತ ಕರಿತೀವಿ. ಈ ಲೆವೆಲ್ ಪ್ಯಾಡ್ ಅಂದು ಪ್ರತಿಯೊಂದು ಫ್ಲಾಟ್ ಗೆ ಯೂನಿಫಾರ್ಮಿಟಿ ಇರುತ್ತೆ. ಬುಲ್ ಮಾರ್ಕ್ ಅಥವಾ ಲೆವೆಲ್ ಪ್ಯಾಡ್ ಕಟ್ಮೆಂಟ್ ಆದ್ಮೇಲೆ ಸಿಮೆಂಟ್ ಮೋಟರ್ ಮಿಕ್ಸ್ ಮಾಡ್ತಾರೆ. 1:6 ಪ್ರಪೋರ್ಷನ್ ಮಿಕ್ಸ್ ಮಾಡಿಬಿಟ್ಟು ಯೂನಿಫಾರ್ಮಿಟಿ ಇದನ್ನ ಚೆಕ್ ಮಾಡ್ಬೇಕು. ಒಂದ್ಸಲ ಚೆಕ್ ಆದ್ಮೇಲೆ ನಾವು ಲೈನ್ ಸ್ಟಾರ್ಟ್ ಮಾಡ್ತೀವಿ. ಸಿಮೆಂಟ್ ಸ್ಲರಿ ಮಿಕ್ಸ್ ಮಾಡಬೇಕಾಗುತ್ತೆ. 1:3 ಪ್ರಪೋರ್ಷನ್ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಬೇಕಾದ್ರೆ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಟೈಲ್ಸ್ ಲೇ ಮಾಡಬೇಕಾಗುತ್ತೆ. ಯಾಕೆ ನಾವು ಸಿಮೆಂಟ್ ಮೋಟರ್ ಹಾಕ್ಬೇಕಂತಂದಾಗ ಟೈಲ್ಸ್ ಎಲ್ಲ ಫ್ಯೂಚರ್ ಅಲ್ಲಿ ಇನ್ ಕೇಸು ಜಾಸ್ತಿ ವೇಟ್ ಹಾಕಿದಾಗ ಆಲ್ಸ್ ಬರೋ ಚಾನ್ಸ್ ಇರುತ್ತೆ. ಒಂದ್ಸಲ ಸಿಮೆಂಟ್ ಮೋಟರ್ ಸ್ಪ್ರೆಡ್ ಆಗಿ ನೀಟಾಗಿ ಲೆವೆಲ್ ಎಲ್ಲ ಆದ್ಮೇಲೆ ಸಿಮೆಂಟ್ ಸ್ಲರಿ ಮಿಕ್ಸ್ ಮಾಡಬೇಕಾಗುತ್ತೆ. 1:3 ಪ್ರಪೋರ್ಷನ್ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡ್ಬೇಕು. ಯಾಕೆಂದ್ರೆ ಸಿಮೆಂಟ್ ವಾಟರ್ 1:3 ಮಿಕ್ಸ್ ಮಾಡ್ಬೇಕಾಗುತ್ತಂದ್ರೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಕ್ವಾಲಿಟಿ ಇಶ್ಯೂ ಆಗ್ಬಾರ್ದು. ನಮ್ಮ ಲಿಯಮ್ ಕನ್ಸ್ಟ್ರಕ್ಷನ್ ಅಲ್ಲಿ ಈ ತರ ಕೆಲಸ ಮಾಡೋದ್ರಿಂದ ಯಾವುದೇ ತರಹದ ಫ್ಯೂಚರ್ ಅಲ್ಲಿ ಸೌಂಡ್ ಅಥವಾ ಹಾರ್ನೆಸ್ ಬರೋದಿಲ್ಲ ಅಥವಾ ಯಾವುದೇ ತರಹದ ಕ್ವಾಲಿಟಿ ಇಶ್ಯೂ ಆಗೋದಿಲ್ಲ. ಯೂಸ್ ಮಾಡ್ತಾ ಇರೋದು ಕಜರಿಯ GBT ವೆಟ್ರಿಫೈಡ್ ಟೈಲ್ಸ್. ಇದು ಸೈಜ್ ಬಂದ್ಬಿಟ್ಟು 2 feet by 4 feet, ಅಗಲ 2 feet, ಹೈಟ್ ಬಂದ್ಬಿಟ್ಟು 4 feet. ಇದು ಥಿಕ್ನೆಸ್ ಬಂದ್ಬಿಟ್ಟು 9 mm. ವೇಟ್ ಚೆಕ್ ಮಾಡ್ಬೇಕಂದ್ರೆ ಇದು 28 kg ಬರುತ್ತೆ ಒಂದು ಟೈಲ್ ವೇಟ್. ಸಿಮೆಂಟ್ ಸ್ಲರ್ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಟೈಲ್ಸ್ ಗೆ ಮತ್ತು ಸಿಮೆಂಟ್ ನೀಟಾಗಿ ಪ್ರಾಪರ್ ಆಗಿ ಬಾಂಡಿಂಗ್ ಆಗುತ್ತೆ. ಈ ತರ ಮಾಡೋದ್ರಿಂದ ಯಾವುದೇ ತರಹದ ಸೌಂಡ್ ಅಥವಾ ಹಾರ್ನೆಸ್ ಬರೋದಿಲ್ಲ. ಟೈಲ್ ಬಂದ್ಬಿಟ್ಟು 2x4 ಲೇ ಮಾಡ್ತಾ ಇದಾರೆ. 3 mm ಸ್ಪೇಸಿಂಗ್ ಫ್ಲೋರ್ ಯೂಸ್ ಮಾಡೋದ್ರಿಂದ ನೀಟಾಗಿ ಯಾವುದೇ ತರ ಲೀಕೇಜ್ ಚಾನ್ಸಸ್ ಕಡಿಮೆ ಇರುತ್ತೆ. ಏನಾದ್ರು ಟೈಲ್ ಡ್ಯಾಮೇಜ್ ಆಗಿದ್ದಾಗ ನೀಟಾಗಿ ರಿಪ್ಲೇಸ್ಮೆಂಟ್ ಮಾಡಬಹುದು. ಅದಕ್ಕೆ ಸಿಮೆಂಟ್ ಸ್ಲರಿ ಹಾಕಿದ ತಕ್ಷಣ ನೀಟಾಗಿ ಟೈಲ್ಸ್ ಹಾಕ್ಬಿಟ್ಟು ಲೆವೆಲ್ ಚೆಕ್ ಮಾಡ್ತಾರೆ. ಲೆವೆಲ್ ಚೆಕ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಸೌಂಡ್ ಸ್ವಲ್ಪ ಲೆವೆಲ್ ಬರ್ಲಿಲ್ಲ ಅಂದ್ರೆ ನೀಟಾಗಿ ಹ್ಯಾಮರ್ ಹೊಡ್ಬಿಟ್ಟು ನೀಟಾಗಿ ಫಿಟ್ಟಿಂಗ್ ಮಾಡ್ತಾರೆ. ಯಾವ ತರ ಚೆಕ್ ಮಾಡ್ಬೇಕಂದ್ರೆ ಟೈಲ್ಸ್ ಆಲ್ವೇಸ್ ಇದೆ ಅಥವಾ ಇಲ್ವಾ ಅನ್ನೋದಾಗ ಒಂದು PVC ಪೈಪ್ ತಗೊಂಡ್ಬಿಟ್ಟು ಒಂದು ಟೈಲ್ಸ್ ಮೇಲೆ ನೀಟಾಗಿ ನಿಧಾನಾಗಿ ಈ ತರ ಸೌಂಡ್ ಮಾಡ್ಬೇಕು. ಸೌಂಡ್ ಮಾಡಿದಾಗ ಆಲ್ವೇಸ್ ತರ ಸೌಂಡ್ ಸೌಂಡ್ ಬರುತ್ತೆ. ನೋಡಿ ಯಾವುದೇ ತರಹದ ಸೌಂಡ್ ಬರ್ತಾ ಇಲ್ಲ ಇಲ್ಲಿ. ಅಂದ್ರೆ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಸೆಟ್ ಆಗಿಬಿಟ್ಟಿದೆ. ಸೌಂಡ್ ಎಲ್ಲ ಚೆಕ್ ಮಾಡಿದ್ಮೇಲೆ ಲೆವೆಲ್ ಯಾವ ತರ ಚೆಕ್ ಮಾಡ್ಬೇಕಂದ್ರೆ ಒಂದು ಟೈಲ್ಸ್ ಕಟ್ ಪೀಸ್ ತಗೊಂಡ್ಬಿಟ್ಟು 2 ಟೈಲ್ ಜಾಯಿಂಟ್ ಇರುತ್ತಲ್ಲ ಆ ಜಾಯಿಂಟ್ ಅಲ್ಲಿ ನೀಟಾಗಿ ಚೆಕ್ ಮಾಡಿದಾಗ ಯಾವುದೇ ತರಹದ ಟಚ್ ಆಗಬಾರ್ದು. ನಮ್ಗೆ ಒಂದ್ ವೇಳೆ ಟಚ್ ಆಗಿದ್ರೆ ಅದು ಕರೆಕ್ಟ್ ಆಗಿ ಲೆವೆಲ್ ಇಲ್ಲ ಅಂತ ಅರ್ಥ. ನೋಡಿ ಯಾವ ತರ ಇದೆ, ಎಲ್ಲ ನೀಟಾಗಿ ಲೆವೆಲ್ ಆಗಿದೆ ನಮ್ಗೆ. ಸೊ ನಮ್ಮ ಲಿಯಮ್ ಕನ್ಸ್ಟ್ರಕ್ಷನ್ ಅಲ್ಲಿ ಕ್ವಾಲಿಟಿ ಅಂಡ್ ಬ್ರ್ಯಾಂಡಿಂಗ್ ಅಲ್ಲಿ ಫಸ್ಟ್ ಪ್ರಾಮುಖ್ಯತೆ ಕೊಡ್ತೀವಿ. ಆದ್ದರಿಂದ ಪರ್ಫೆಕ್ಟ್ ಆಗಿ ಔಟ್ಪುಟ್ ಬಂದಿದೆ.